ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ದೇವ್ರ ಮನೆಯಲ್ಲಿ ಸಾಮಾನ್ಯಕ್ಕೆ ಕೆಲವರಿಗೆ ಗೊತ್ತಿರಲ್ಲ, ಕೆಲವೊಂದು ಸತಿ ತಪ್ಪುಗಳನ್ನ ಎಲ್ಲರೂ ಮಾಡಿಬಿಟ್ಟಿರ್ತೀವಿ. ಈಗ ಎಷ್ಟೋ ವಿಚಾರಗಳು ನಿಮಗೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಎಲ್ಲದರಲ್ಲೂ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ, ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ. ಆದರೂ ಕೂಡ ಕೆಲವೊಬ್ಬರಿಗೆ ವಿಚಾರಗಳು ಗೊತ್ತೇ ಇರಲ್ಲ. ನಾವು ಕೂಡ ಎಷ್ಟೋ ತಪ್ಪು ಮಾಡಿ ಈ ಥರ ಬುದ್ಧಿನ ಕಲ್ತ ಮೇಲೆ ನಾವು ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನಮಗೂ. ಯಾವುದು ದೇವ್ರ ಮನೆಯಲ್ಲಿ ಇಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಪಿತಪ್ಪಿ ಕೂಡ ದೇವ್ರ ಮನೆಯಲ್ಲಿ ಇಂಥ ಐಟಮ್ಸ್ಗಳನ್ನ ಇಡೋದಕ್ಕೆ ಹೋಗಬಾರ್ದು. ಯಾವುದು ಅಂತ ಅಂದರೆ, ಫಸ್ಟು ನೀವು ಹೇಳಬೇಕು ಅಂದರೆ ಸತ್ತೋಗಿರೋರ್ದು ದೇವ್ರ ಫೋಟೋನ ಇಡೋದಕ್ಕೆ ಹೋಗಬಾರ್ದು. ಸತ್ತೋಗಿರೋರು ದೇವ್ರ ಸಮಾನ. ಅವ್ರಿಗೆ ಅನ್ನೋದೇ ಒಂದು ಸ್ಥಾನ ಇರುತ್ತೆ, ಯಾವುದೇ ಕಾರಣಕ್ಕೂ ಅವ್ರದ್ದೇ ಒಂದು ದಿಕ್ಕು ಅನ್ನೋದಿರುತ್ತೆ. ಆ ದಿಕ್ಕಿನಲ್ಲಿ ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ದೇವ್ರ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು ಒಂದು ಸೈಡಲ್ಲಿ ಇಡೋದು ಆ ಥರ ಎಲ್ಲ ಮಾಡ್ತೀರಾ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ದೇವರಿಗೆ ಒಂದು ಸ್ಥಾನ ಇರುತ್ತೆ, ಹಾಗೆ ಸತ್ತಿರೋರಿಗೆ ಒಂದು ಸ್ಥಾನ ಅನ್ನೋದು ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಅವರು ದೇವ್ರ ಸಮಾನ ಅಂತ. ಹೌದು, ದೇವ್ರ ಸಮಾನನೇ, ಆದರೆ ದೇವ್ರಾಗಕ್ಕೆ ಚಾನ್ಸೇ ಇಲ್ಲ ಅವರು. ಹಾಗಂತ ಹೇಳ್ತಾ, ಇನ್ನು ಕೆಲವೊಂದು ಒಡೆದೋಗಿರೋ ಫೋಟೋಗಳ್ನ ಇಟ್ಕೊತಾರೆ. ಒಡೆದೋಗಿರೋ ಫೋಟೋ ಆಗಿರ್ಬೋದು, ಹಾಗೆ ವಿಗ್ರಹಗಳನ್ನ ಆಗಿರ್ಬೋದು. ನಾವು ವಿಗ್ರಹಗಳನ್ನ ಎಷ್ಟು ಅಡಿಲಿಡಬೇಕು ಅನ್ನೋದು ಒಂದು ರೂಲ್ಸ್ ಇರುತ್ತೆ. ಅದಕ್ಕೆ ಆದಂಥ ದೇವ್ರ ಮನೆಯಲ್ಲೇ ಆಗಿರೋವಂಥದ್ದು ಒಂದು ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಅದನ್ನು ಮಾತ್ರನೇ ಇಟ್ಕೊಬೇಕಾಗತ್ತೆ. ನಮ್ಮ ಮುಷ್ಟಿನಲ್ಲಿ ಏನಿದೆ, ಇಷ್ಟೇ ಮುಷ್ಟಿನಲ್ಲೇ ಆಗೋಷ್ಟು ವಿಗ್ರಹಗಳನ್ನ ಇಡಬೇಕು. ಒಬ್ಬೊಬ್ಬರು ಇಷ್ಟಿಷ್ಟು ಎತ್ತರ ಈ ಥರ ಎಲ್ಲ ಇಟ್ಕೊತೀರ. ಅದು ನಮ್ಮದು ದೇವ್ರ ಮನೆ, ಅದು ದೇವಸ್ಥಾನ ಅಲ್ಲ. ಯಾವುದೇ ಕಾರಣಕ್ಕೂ ನೀವು ದೇವ್ರ ಮನೆಯಲ್ಲಿ ಈ ಥರ ಎಲ್ಲ ಇಟ್ಕೊಬಾರ್ದು. ಹಾಗೆ ನೀವು ಒಡೆದೋಗಿರೋ ಶಂಖ ಆಗಿರ್ಬೋದು, ದೇವ್ರ ಫೋಟೋ ಆಗಿರ್ಬೋದು, ಈ ಕೆಲವೊಂದು ಹಣತೆಗಳು ಒಡೆದೋಗಿದ್ರೆ ಈ ಥರ ಎಲ್ಲ ಇಟ್ಕೊಂಡಾಗ ಖಂಡಿತವಾಗ್ಲೂ ಮನೆಗೆ ದರಿದ್ರ ಅನ್ನೋದು ಬಂದ್ಬಿಡುತ್ತೆ. ಒಂದು ಸತಿ ನೀವು ಅದು ಏನಾದರೂ ತೊಂದರೆ ಆಗ್ತೈತೆ ಅಂತ ಅಂದರೆ ಒಂದು ಇದನ್ನು ಮಾಡಿ ಅದನ್ನು ಆಚೆಗೆ ಹಾಕ್ಬೇಕಾಗತ್ತೆ. ಆಚೆ ಅಂತ ಅಂದರೆ ದೇವ್ರ ಫೋಟೋ ಹೊಡೆದಿದ್ರೆ ತೊಗೊಂಡೋಗಿ ಈ ಹರಳಿ ಕಟ್ಟೆ ಅನ್ನೋದು ಸಿಗುತ್ತೆ, ಇಲ್ಲ ದೇವಸ್ಥಾನದ ಹತ್ರ ಒಂದು ಇದನ್ನೇ ಮಾಡಿರ್ತಾರೆ, ಅಂಥ ಕಡೆ ಇಟ್ಬಿಡಿ. ಯಾರೂ ಓಡಾಡದೇ ಇರೋವಂಥದ್ದು ಜಾಗ ನೋಡಿಕೊಂಡು ಇಡಿ. ಇಲ್ಲಾಂದರೆ ಎಕ್ಕದ ಗಿಡಗಳಿರ್ತವೆ, ಅಲ್ಲೂ ಕೂಡ ಇಡಿ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇವತ್ತಿಂದು ಹೂವು ತೆಗಿ ಅಲ್ಲೇ ಇಡು, ನಾಳೆದು ಹೂವು ತೆಗಿ ಅಲ್ಲೇ ಇಡು, ನಾಡ್ದದ್ದು ಅಲ್ಲೇ ಇಡು, ಎಲ್ಲನೂ ಅಲ್ಲೇ ಸ್ಟೋರೇಜ್ ಮಾಡಿ 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 ಇಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಈ ಥರ ಎಲ್ಲ ದೇವ್ರ ಮನೆನ ಗಲೀಜಾಗಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ದೇವ್ರು ನೋಡ್ತಾ ಇರುತ್ತೆ ನಿಮಗೆ, ನೀವೇನು ಮಾಡ್ತೀರಾ ಅನ್ನೋದು. ಅದನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.